ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ಮುಂದೆ ತೀರ್ಥಹಳ್ಳಿ ಮೂಲದ ಅತ್ಯಂತ ಸುಶಿಕ್ಷಿತ ಹಾಗೂ ಸಂಪ್ರದಾಯಸ್ಥ ಕುಟುಂಬದ ಕನ್ಯೆಯ ಬಯೋಡೇಟಾ ಬಂದಿದೆ. ಇವರ ಹೆಸರು ಸ್ವಾತಿ, ವಯಸ್ಸು 25 ವರ್ಷ. ಇವರು ಪ್ರಸ್ತುತ ಬೆಂಗಳೂರಿನಲ್ಲಿ MSCಯನ್ನು ಮುಗಿಸಿ ಪ್ರತಿಷ್ಠಿತ ಫಾರ್ಮಾ ಕಂಪನಿಯಲ್ಲಿ ರಿಸರ್ಚ್ ಅಸೋಸಿಯೇಟೆಡ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ, ಸ್ವಾತಿ ಅವರು ತುಂಬ ಸರಳ, ಸೌಮ್ಯ ಮತ್ತು ಅಚ್ಚುಕಟ್ಟಾದ ಸ್ವಭಾವದ ಯುವತಿ. ಮಲೆನಾಡಿನ ಸೊಗಡಿನಲ್ಲಿ ಬೆಳೆದಿರುವ ಇವರು ಆಧುನಿಕ ಶಿಕ್ಷಣವನ್ನು ಪಡೆದಿದ್ದರೂ ನಮ್ಮ ಸಂಸ್ಕಾರ ಮತ್ತು ಕುಟುಂಬದ ಮೌಲ್ಯಗಳಿಗೆ ಮೊದಲ ಆದ್ಯತೆಯನ್ನು ನೀಡುತ್ತಾರೆ. ಬಿಡುವಿನ ವೇಳೆಯಲ್ಲಿ ಪುಸ್ತಕ ಓದುವುದು, ತೋಟಗಾರಿಕೆ ಮತ್ತು ಹೊಸ ಹೊಸ ಅಡುಗೆಗಳನ್ನು ಮಾಡುವುದು ಇವರ ಹವ್ಯಾಸವಾಗಿದೆ. ಹಾಗೆ ಎಲ್ಲರೊಂದಿಗೆ ನಗುಮುಖದಿಂದ ಬೆರೆಯುವ ಸುಂದರ ವ್ಯಕ್ತಿತ್ವ ಇವರದ್ದಾಗಿದೆ. ಹಾಗೆ ಸ್ನೇಹಿತರೆ, ಇವರದ್ದು ಸುಸಂಸ್ಕೃತ ಹಾಗೂ ಗೌರವಾನ್ವಿತ ಮಲೆನಾಡಿನ ಕುಟುಂಬ. ತಂದೆ ತೀರ್ಥಹಳ್ಳಿಯಲ್ಲಿ ಅಡಿಕೆ ಬೆಳೆಗಾರರಾಗಿದ್ದು ತಾಯಿ ಗೃಹಿಣಿಯಾಗಿದ್ದಾರೆ. ಇವರಿಗೆ ಒಬ್ಬ ಅಣ್ಣನಿದ್ದು ಅವರು ಈಗಾಗಲೇ ವಿವಾಹಿತರಾಗಿ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಪರಸ್ಪರ ವಿಶ್ವಾಸದ ಮೊದಲ ಆದ್ಯತೆ ನೀಡುವ ಸುಂದರ ಕುಟುಂಬ ಇವರದ್ದಾಗಿದೆ. ಹಾಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಮದುವೆಯ ಬಗ್ಗೆ ಸ್ವಾತಿಯವರ ಅಭಿಪ್ರಾಯ ತುಂಬ ಸ್ಪಷ್ಟವಾಗಿದೆ. ಮದುವೆ ಎನ್ನುವುದು ಎರಡು ಮನಸ್ಸುಗಳ ಪವಿತ್ರ ಬೆಸುಗೆ. ಒಬ್ಬರಿಗೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಂಡು ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಗಲಿಗೆ ಹೆಗಲು ಕೊಟ್ಟು ಮುನ್ನಡೆಯುವ ಆಪ್ತ ಸಂಗಾತಿ ಬೇಕು ಎಂಬುದು ಇವರ ಮನದ ಆಶಯವಾಗಿದೆ. ಹಾಗೆ ಸ್ನೇಹಿತರೆ, ವರನ ಬಗ್ಗೆ ಇವರ ನಿರೀಕ್ಷೆಗಳನ್ನು ನಾವು ನೋಡಿದ್ರೆ, ಹುಡುಗನು ಕನಿಷ್ಠ ಯಾವುದಾದರೂ ಒಂದು ಪದವಿ ಅಥವಾ ಇಂಜಿನಿಯರಿಂಗನ್ನು ಮುಗಿಸಿರಬೇಕಂತೆ. ಬೆಂಗಳೂರಿನಲ್ಲಿ ಸ್ಥಿರವಾದ ಆದಾಯವಿರುವ ಉತ್ತಮ ಕೆಲಸ ಅಥವಾ ಉತ್ತಮ ಹಿನ್ನೆಲೆಯುಳ್ಳ ಸ್ವಂತ ಉದ್ಯಮವನ್ನು ಹೊಂದಿರಬೇಕಂತೆ. ಮುಖ್ಯವಾಗಿ ಹುಡುಗನು ಯಾವುದೇ ದುಶ್ಚಟಗಳಿಲ್ಲದ ಸಭ್ಯ ವ್ಯಕ್ತಿಯಾಗಿರಬೇಕು ಮತ್ತು ಹೆಣ್ಣಿನ ವೃತ್ತಿ ಜೀವನ ಹಾಗೂ ಆಲೋಚನೆಗಳಿಗೆ ಗೌರವವನ್ನು ಕೊಡುವ ಗುಣವಂತನಾಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ. ಅಂತಿಮ ಆಹ್ವಾನ. ಸ್ನೇಹಿತರ, ಮಲೆನಾಡಿನ ಈ ಸುಗುಣವತಿ ಕನ್ಯೆಯ ಪ್ರೊಫೈಲ್ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಪರಿಚಯದವರಿಗೂ ಕೂಡ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಮತ್ತು ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.